ಮೊನ್ನೆ ಮಗಳೇ ಅಮ್ಮ ಮತ್ತೆ ದೊಡ್ಡಮ್ಮನ ಬೆತ್ತಲೆ ಫೋಟೋ ತೆಗೆದಂತ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗಾಗಿತ್ತು. ಈಗ ಆ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನಿಗೆ ಬೆತ್ತಲೆ ಫೋಟೋ ಕಳಿಸಿದಂತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿರೋದು. ಬೆಂಗಳೂರಿನ ಬ್ಯಾಟ್ರಾಯನಪುರದಲ್ಲಿ ಬಯಲಿಗೆ ಬಂದಿತ್ತು ಈ ಕೇಸ್. 23 ವರ್ಷದ ಮಗಳು ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಪೋಷಕರು ಇವರಿಬ್ರು ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ. ಹಾಗಾಗಿ ಯುವತಿಗೆ ಬೇಸರ ಆಗಿದೆ. ಪ್ರಿಯಕರನ್ ಹತ್ರ ಈ ಬಗ್ಗೆ ಚರ್ಚೆ ಮಾಡಿದ್ಲು. ಮನೆಯಲ್ಲಿ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಿಮ್ಮ ಅಮ್ಮ ಮತ್ತೆ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನ ತೆಗೆದು ಕಳಿಸು ಅಂತ ಹೇಳಿ ಲವರ್ ಐಡಿಯಾ ಕೊಟ್ಟಿದ್ದಂತೆ. ಮದುವೆಗೆ ಒಂದು ವೇಳೆ ಒಪ್ಪದೇ ಇದ್ರೆ ಆಗ ಈ ಫೋಟೋಗಳನ್ನ ನಾವು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟಿದ್ದಂತೆ. ಇದೇ ಕಾರಣಕ್ಕೆ ಖಾಸಗಿ ಫೋಟೋಗಳನ್ನ ತೆಗೆದಿದ್ದಾಗಿ ತಪ್ಪೊಪ್ಪಿಗೆಯನ್ನ ಆಕೆ ಮಾಡಿಕೊಂಡಿದ್ದಾಳೆ. ಮನೆಯವರ ವಿರೋಧದ ನಡುವೇನು ರಿಜಿಸ್ಟರ್ ಮದುವೆಯನ್ನ ಯುವತಿ ಆಗಿಲ್ಲಂತೆ ಆ ಹುಡುಗನ ಜೊತೆಯಲ್ಲಿ. ಮನೆಯಿಂದ ಹೊರ ಹೋಗುವ ವೇಳೆ ಮೊಬೈಲ್ ಬಿಟ್ಟು ಹೋಗಿದ್ಲು. ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಖಾಸಗಿ ಫೋಟೋಗಳನ್ನು ಆಕೆ ತೆಗೆದಿರೋದು, ಕಳಿಸಿರೋದು ಎಲ್ಲವೂ ಕೂಡ ಬಯಲಿಗೆ ಬಂದಿದೆ. ಕೇವಲ ಪ್ರಿಯಕರನಿಗೆ ಬಿಟ್ರೆ ಯಾರಿಗೂ ಫೋಟೋಗಳನ್ನು ಆಕೆ ಕಳಿಸಿಲ್ಲ. ಪ್ರಿಯಕರ ಕೂಡ ಅದನ್ನು ಯಾರಿಗೂ ಕಳಿಸಿಲ್ಲ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಖಾಸಗಿ ಫೋಟೋಗಳನ್ನು ಈಗ ಪೊಲೀಸರು ಡಿಲೀಟ್ ಮಾಡಿಸಿದ್ದಾರೆ. ಮದುವೆ ವಿಷಯವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಆ ರೀತಿ ಫೋಟೋಗಳನ್ನು ತೆಗೆದು ಕಳಿಸ್ಕೊಂಡಿದ್ದಾರೆ ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂದಿರುವಂಥ ವಿಷಯ. ಹುಡುಗನನ್ನು ಲವ್ ಮಾಡ್ತಿದ್ಲು. ಮನೆಯಲ್ಲಿ ವಿರೋಧ ಮಾಡಿದ್ರಿಂದ ಹುಡುಗನೇ ಐಡಿಯಾ ಕೊಡ್ತಾನೆ, ನಿಮ್ಮ ಅಮ್ಮ ಮತ್ತು ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ಕಳಿಸು, ಒಂದು ವೇಳೆ ಅವರು ಆಪೋಸ್ ಮಾಡಿದ್ರೆ, ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ರೆ ಮದುವೆ ಆದಮೇಲೆ ನಾವು ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ದಂತೆ. ಅದರಂತೆ ಆ ಹುಡುಗಿ ಫೋಟೋಗಳನ್ನು ತೆಗೆದು ತನ್ನ ಪ್ರಿಯಕರನಿಗೆ ಮಾತ್ರ ಕಳಿಸಿದ್ಲು. ಆತನೂ ಅಷ್ಟೇ ಅದನ್ನ ಇಟ್ಕೊಂಡಿದ್ದ, ಬೇರೆ ಯಾರಿಗೂ ಫಾರ್ವರ್ಡ್ ಮಾಡಿರಲಿಲ್ಲ. ಆ ಹುಡುಗಿ ಮನೇಲಿ ಫೋನ್ ಬಿಟ್ಟು ಹೋಗಿರ್ತಾಳೆ. ಆಗ ಪರಿಶೀಲನೆ ಮಾಡಿದಾಗ ಈ ಥರ ಫೋಟೋ ಎಲ್ಲ ತೆಗೆದಿರೋದು, ಕಳಿಸಿರೋದು ಗೊತ್ತಾಗಿರುತ್ತೆ. ಪೊಲೀಸರು ಗಮನಕ್ಕೆ ತಂದಾಗ, ತನಿಖೆ ಮಾಡಿದಾಗ ಅವರಿಬ್ರು ಮೊಬೈಲ್ನಲ್ಲಿ ಇತ್ತು, ಬಟ್ ಯಾರಿಗೂ ಅವರು ಶೇರ್ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಸದ್ಯಕ್ಕೆ ಪೊಲೀಸರು ಆ ಫೋಟೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈ ವಿಷಯ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಂದ್ರೆ ಆ ಹುಡುಗಿಗೆ ಬುದ್ಧಿ ಇರ್ಲಿಲ್ವಾ, ತನ್ನ ತಾಯಿ ಮತ್ತೆ ದೊಡ್ಡಮ್ಮನ ಫೋಟೋ ಯಾರಾದ್ರೂ ಹಿಂಗೆ ಕೇಳಿದ ತಕ್ಷಣ ಕಳಿಸ್ಬಿಡ್ತಾರಾ ಅಂತೇಳಿ. ಬಟ್ ಇಲ್ಲೊಂದು ಬ್ಲ್ಯಾಕ್ ಮೇಲ್ ಮಾಡುವಂತ ಸಂಚಿತ್ತು ಅಂತ. ಸೊ ಈ ಫೋಟೋಗಳನ್ನ ಯಾರಿಗೂ ಶೇರ್ ಮಾಡಿಲ್ಲ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆಯಾ? ಮತ್ತೆ ಯಾವ ತರ ತಪ್ಪೊಪ್ಪಿಗೆನ ಮಾಡ್ಕೊಂಡಿದ್ದಾರೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ನಿನ್ನೆ ಬ್ಯಾಟ್ರಾಯನಪುರದಲ್ಲಾದಂಥ ಒಂದು ಘಟನೆ ನಿಂತು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಅಷ್ಟೇ ಕಾರಣ ಆಗಿತ್ತು. ತನ್ನ ತಾಯಿ ಮತ್ತು ಚಿಕ್ಕಮ್ಮನ ಒಂದಷ್ಟು ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡಂತಹ ಒಂದು ಮಗಳು ಅದನ್ನು ತನ್ನ ಪ್ರಿಯಕರನಿಗೆ ಕಳಿಸಿದ್ರು. ಇದರ ಬಗ್ಗೆ ಕೇಸ್ ಕೂಡ ಅಷ್ಟೇ ರಿಜಿಸ್ಟರ್ ಆಗಿತ್ತು. ಪೊಲೀಸರು ಕೂಡ ಅಷ್ಟೇ ಆಕೆಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿಯನ್ನು ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಯಾರಿಗೂ ಕೂಡ ಅಷ್ಟೇ ಕಳಿಸಿಲ್ಲ, ಬದಲಾಗಿ ತನ್ನ ಪ್ರಿಯಕರನಿಗೆ ಮಾತ್ರ ಆ ಒಂದು ಫೋಟೋಗಳನ್ನು ಕಳಿಸಿರೋದಾಗಿ ಕೂಡ ಅಷ್ಟೇ ಒಪ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಆಕೆ ಒಬ್ಬನನ್ನು ಲವ್ ಮಾಡ್ತಿರ್ತಾಳೆ, ಆದರೆ ಮನೆಯವರು ಆ ಒಂದು ಪ್ರೀತಿಗೆ ನಿರಾಕರಿಸಿರ್ತಾರೆ. ಮದುವೆ ಮಾಡ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಕೂಡ ಆಗಿರುತ್ತೆ. ಈ ಒಂದು ವೇಳೆಯಲ್ಲಿ ಮನೆಯವ್ರನ್ನ ಒಪ್ಪಿಸ್ಬೇಕು, ಏನು ಮಾಡಬೇಕು ಅನ್ನೋಂಥ ಒಂದು ಚರ್ಚೆಯನ್ನು ಇಬ್ಬರು ಕೂಡ ಅಷ್ಟೇ ಪ್ರೇಮಿಗಳು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಈ ರೀತಿಯಾಗಿ ಖಾಸಗಿ ಫೋಟೋಗಳನ್ನು ತೆಗೆದಂದು ಇಟ್ಕೋ, ನಾವು ನಾಳೆ ದಿನ ಏನಾದರೂ ಮದುವೆಗೆ ಒಪ್ಪಿಲ್ಲ ಅಂತಂದ್ರೆ ಬ್ಲ್ಯಾಕ್ ಮೇಲ್ ಮಾಡಬಹುದು ಅನ್ನುವಂಥ ಒಂದು ಪ್ಲಾನ್ ಅನ್ನ ಇಬ್ರು ಕೂಡ ಅಷ್ಟೇ ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ಲಾನ್ ನಂತೆ ಆಕೆ ಫೋಟೋಗಳನ್ನು ತಗೊಂಡಿರ್ತಾರೆ. ಅವರು ಬಾತ್ರೂಮ್ ಅಲ್ಲಿ ಮತ್ತು ಬೆಡ್ರೂಮ್ ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳಿದ ರೀತಿಯಲ್ಲಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡು ಅದನ್ನ ನೇರವಾಗಿ ಪ್ರಿಯಕರನಿಗೆ ಕಳಿಸಿರ್ತಾಳೆ. ಆದ್ರೂ ಕೂಡ ಅಷ್ಟೇ ಪ್ರಿಯಕರ ಅದು ಯಾರಿಗೂ ಕೂಡ ಅಷ್ಟೇ ಶೇರ್ ಮಾಡಿರಲ್ಲ. ಮದುವೆ ವಿಚಾರ ಅಂತ ಮತ್ತು ಮದುವೆ ಮಾತುಕತೆ ಅಂತ ಬಂದಂಥ ಸಂದರ್ಭದಲ್ಲಿ ಮದುವೆಗೆ ಒಪ್ಪಿಲ್ಲ ಅಂದಂತಾಗ ಮಾತ್ರ ಆ ಒಂದು ಫೋಟೋಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಇತ್ತೀಚೆಗಷ್ಟೇ ಮನೆಯಲ್ಲಿ ಮದುವೆಗೆ ಒಪ್ಪಲ್ಲ ಅನ್ನುವಂಥ ಒಂದು ವಿಚಾರ ತಿಳ್ಕೊಂಡು ಇಬ್ರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗೋಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗುವಂಥ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ನಮ್ಮನ್ನು ಹಿಡ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಯುವತಿ ಏನಿದ್ದಾಳೆ ಆಕೆ ತನ್ನ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿರ್ತಾಳೆ. ಮನೆಯಲ್ಲಿ ಬಿಟ್ಟು ಹೋದಂಥ ವೇಳೆಯಲ್ಲಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟಂಥ ವೇಳೆಯಲ್ಲಿ ಪೊಲೀಸರು ಬಂದು ಮನೆಯಲ್ಲಿ ಮೊಬೈಲನ್ನು ಸರ್ಚ್ ಮಾಡಿದಂಥ ವೇಳೆಯಲ್ಲಿ ಗೊತ್ತಾಗುತ್ತೆ ಅದರಲ್ಲಿರುವಂಥ ಒಂದಷ್ಟು ಖಾಸಗಿ ಫೋಟೋಗಳು. ಆಗ ಇಮಿಡಿಯೇಟ್ ಆಗಿ ಆಕೆಯನ್ನು ಪತ್ತೆ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಸದ್ಯಕ್ಕೆ ಮದುವೆ ನಾವಿಬ್ರು ಲವ್ ಮಾಡ್ತಾ ಇದ್ದು, ಮನೆಯವರು ಲವ್ ಗೊಪ್ಪಿಲ್ಲ, ಮದುವೆಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫೋಟೋಗಳನ್ನು ತೆಗೆದಿದ್ದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅಂತ ಕೂಡ ಈಗಾಗಲೇ ಇಬ್ರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡು ಸದ್ಯಕ್ಕಿದ್ದಂತಹ ಖಾಸಗಿ ಫೋಟೋಗಳೆಲ್ಲವನ್ನೂ ಕೂಡ ಅಷ್ಟೇ ಪೊಲೀಸರು ಡಿಲೀಟ್ ಮಾಡಿಸಿರುವಂತಹದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮಂಜು.